ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಬಲರಾಮದೇವರು ಸಂಧಾನದ ವಿಷಯದಲ್ಲಿ ಮಾತನಾಡ್ತಾ ಇರುವಾಗ ದುರ್ಯೋಧನನದು ಏನೂ ತಪ್ಪಿಲ್ಲ, ತಪ್ಪು ಏನಿದೆ ಧರ್ಮರಾಜನದೇ ತಪ್ಪಾಗಿದೆ. ಆದ್ದರಿಂದಾಗಿ ದುರ್ಯೋಧನನ ಬಳಿ ದೂತರನ್ನು ಕಳಿಸುವುದಾದರೆ ಕೈ ಮುಗಿದು ಸಾಮದಿಂದ ಬೇಡೋಣ. ದುರ್ಯೋಧನ ಕೊಟ್ಟರೆ ಸ್ವೀಕಾರ ಮಾಡಿದ, ಇಲ್ಲ ಬಿಟ್ಟ. ಯಾಕೆ ನಮ್ಮ ತಪ್ಪದ, ನಾವು ತಗ್ಗಿ ಬಗ್ಗಿ ಇರೋದು ಯೋಗ್ಯವಾದದ್ದು ಅಂತ ಇಷ್ಟು ಹೇಳಿದಾಗ ಸಾತ್ಯಕಿ ಸಿಟ್ಟು ಬಂದು ಗಟ್ಟಿಯಾಗಿ ದುರ್ಯೋಧನದೇ ತಪ್ಪಿದೆ, ಪಾಂಡವರದೇನೂ ತಪ್ಪಿಲ್ಲ ಅಂತ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿ. ಅದಾದ ಮೇಲೆ ದ್ರುಪದ ರಾಜ ಮಾತನಾಡ್ತಾ ಇದ್ದ. ನಮಗಿಲ್ಲಿ ಒಂದು ಪ್ರಶ್ನೆ ಬರ್ತದೆ, ಬಲರಾಮದೇವರು ಹೀಗೆ ಉಲ್ಟಾ ಯಾಕೆ ಹೊಡೆದರು? ಶೇಷದೇವರ ಅವತಾರ ತಾನೆ, ಕೃಷ್ಣನ ಅಣ್ಣ ತಾನೆ, ಧರ್ಮ ಮಾರ್ಗದಲ್ಲಿ ಇದ್ದವರಲ್ಲವೇ?
ಸಜ್ಜನರು, ಸಾತ್ವಿಕರು, ವಿಷ್ಣು ಭಕ್ತಾಗ್ರೇಸರರು, ಪೂರ್ಣ ಧರ್ಮನಾದ ಇಂದ್ರನಿಗಿಂತಲೂ ಕೋಟಿಪಟ್ಟು ಉತ್ತಮರಾದವರು, ಅನಂತ ವೇದ ಪ್ರತಿಪಾದ್ಯರಾದವರು ಯಾಕೆ ಹೀಗೆ ಉಲ್ಟಾ ಹೊಡೆದರು? ದುರ್ಯೋಧನನ ಪಕ್ಷಕ್ಕೆ ಯಾಕೆ ಬೆಂಬಲ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು? ಅವರೇನು ವಿಲನ್ ಅಲ್ಲ, ಅವರೇನು ದೋಷಿ ಅಲ್ಲ, ರಾಕ್ಷಸ ಅಲ್ಲ, ದೈತ್ಯನಲ್ಲ. ಆದರೂ ಯಾಕೆ ದುರ್ಯೋಧನನ ಪಕ್ಷಕ್ಕೆ ತಾವು ಬೆಂಬಲ ಕೊಟ್ಟರು ಅಂತ ವಿಚಾರವನ್ನು ಮಾಡಿದಾಗ ಒಂದು ನಮಗೆ ಈ ಹೊರಗಿನ ಜಗತ್ತನ್ನು ಕಾಣ್ತಾ ಇರುವಾಗ, ಇಂದಿನ ನಮ್ಮ ಕಣ್ಣಿಗೆ ಕಾಣುವ ಜಗತ್ತನ್ನು ಕಾಣ್ತಾ ಇರುವಾಗ ಬಲರಾಮದೇವರದು ಹೀಗೆ ಆಯ್ತೇನೋ ಎನ್ನುವ ಒಂದು ವಿಚಾರ ಬರುತ್ತೆ. ನಮಗೆ ಸರಿ ಯಾವುದು ತಪ್ಪು ಯಾವುದು ತಿಳಿದುಕೊಳ್ಳುವ ಕೌಶಲ, ತಿಳಿದುಕೊಳ್ಳುವ ಶಾಸ್ತ್ರಜ್ಞಾನ, ಪ್ರಚಂಡವಾದ ಬುದ್ಧಿವಂತಿಕೆ ಎಲ್ಲ ಇರುತ್ತೆ. ಆದರೆ ಅಭಿಮಾನ ಅನ್ನುವುದೊಂದು ಸಣ್ಣದಾಗಿರ್ತಕ್ಕಂಥದ್ದು, ಒಂದು ಭಾರಿ ವಿಚಿತ್ರವಾದ್ದು, ಭಾರಿ ಘೋರವಾದದ್ದು. ಈ ನಾವು ಹಳೆ ಜನರ ಬಾಯಿಂದ ಮಾತು ಕೇಳ್ತಿತ್ತು, ಕೊಳ್ಳಿದೆವ್ವ ಹಾದಿ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದರೂ ಕೂಡ ಅದು ದಾರಿ ತಪ್ಪಿಸ್ತಿತ್ತು. ದಾರಿ ತಪ್ಪಿಸಿದಾಗ ನಾನು ಸರಿಯಾದ ಮಾರ್ಗದಲ್ಲಿಯೇ ಇದ್ದೇನೆ ಎನ್ನುವ ಭ್ರಾಂತಿಯನ್ನು ಹುಟ್ಟಿಸಿಬಿಡ್ತಿತ್ತು. ನಾನು ಸರಿಯಾದ ಮಾರ್ಗದಲ್ಲಿಯೇ ಇದ್ದೇನೆ ಎನ್ನುವ ಭ್ರಾಂತಿಯನ್ನು ಹುಟ್ಟಿಸ್ತಾ ತಾನು ದಾರಿಯನ್ನು ತಪ್ಪಿಸಿಬಿಡ್ತಿತ್ತು. ಇದು ಕೊಳ್ಳಿದೆವ್ವ ಎಂಬುದಾಗಿ ನಾವು ಕೇಳಿದ್ದು. ಬೆಳಗ್ಗಿನವರೆಗೂ ಎಷ್ಟು ನಡೆದರೂ ಅದು ಕಾಣಿಸ್ತಿದ್ದೆ. ಅಂದರೆ ಊರೇ ಬರ್ತಿದ್ದಿಲ್ಲ, ಕಿಲೋಮೀಟರ್ 2 ಕಿಲೋಮೀಟರ್ ಅಂತರದ ಊರೇ ಬರ್ತಿದ್ದಿಲ್ಲ. ಬೆಳಿಗ್ಗೆ ಎದ್ದು ನೋಡಿದರೆ ತಾನು ಎಲ್ಲಿ ನಿಂತಿರ್ತಿದ್ದ ಅಲ್ಲೇ ಇರ್ತಿದ್ದೇ ಹೊರತು, ಅಥವಾ ಇನ್ನೆಲ್ಲೋ ಮಾರ್ಗದೊಳಗೆ ಹೋಗಿರ್ತಿದ್ದೇ ಹೊರತು ತಾನು ಸರಿಯಾದ ಮಾರ್ಗದಕ್ಕೆ ಹೋಗಿರ್ತಿದ್ದಿಲ್ಲ. ಸರಿಯಾದ ಮಾರ್ಗ ಅವನಿಗೆ ಗೊತ್ತಿಲ್ಲ ಅಂತಿಲ್ಲ, ನೂರಾರು ಬಾರಿ ಓಡಾಡಿದ್ದಾನೆ. ಹಾಗೆ ಯಾವುದು ಸರಿ ಯಾವುದು ತಪ್ಪು ಎಂದು ತಿಳಿದುಕೊಳ್ಳದಿರುವಷ್ಟು ಜ್ಞಾನ ನಮಗಿಲ್ಲ ಅಂತಿಲ್ಲ, ಅದ್ಭುತವಾದ ಜ್ಞಾನವಿದೆ. ಆದರೆ ಯಾಕೆ ದುರ್ಮಾರ್ಗದಲ್ಲೇ ಹೋಗ್ತೇವೆ, ನೆಗೆಟಿವ್ ಆದ ಮಾರ್ಗದಲ್ಲೇ ನಾವು ಯಾಕೆ ಹೋಗ್ತೇವೆ ಅಂತಂದರೆ, ಅದರ ಮಧ್ಯದೊಳಗೆ ಈ ಕೊಳ್ಳಿದೆವ್ವವನ್ನು ದೃಷ್ಟಾಂತವಾಗಿ ಕೊಟ್ಟನಲ್ಲ, ಆ ನಿಟ್ಟಿನೊಳಗೆ ದಾಷ್ಟಾಂತಿಕವಾಗಿ ಹೇಳಬೇಕಾದರೆ ಒಂದು ಅಭಿಮಾನ ಎನ್ನುವುದನ್ನು ಒಂದು ದೇವರೊಳಗೆ ಇಟ್ಬಿಟ್ಟಿದ್ದಾನೆ. ಯಾವ ವಸ್ತುವಿನ ಮೇಲೆ ನಮಗೆ ಅಭಿಮಾನ ಹುಟ್ಟತ್ತೋ ಆ ವಸ್ತು ಸರಿಯಾದದ್ದು, ಆ ವಸ್ತು ನಮಗೆ ಹಿತವನ್ನು ಉಂಟು ಮಾಡುತ್ತೆ. ಯಾವ ವಸ್ತುವಿನ ಮೇಲೆ ಅಭಿಮಾನ ಹುಟ್ಟುವುದಿಲ್ಲ ಆ ವಸ್ತು ಎಷ್ಟೇ ಶುದ್ಧವಾಗಿದ್ದರೂ, ಎಷ್ಟೇ ಪರಮಹಿತೈಷಿಯಾಗಿದ್ದರೂ, ಎಷ್ಟು ಸನ್ಮಂಗಳವನ್ನು ಉಂಟು ಮಾಡ್ತಾ ಇದ್ರೂ ಕೂಡ ಅದು ತಪ್ಪೇ ಅಂತ ಕಾಣಿಸುತ್ತೆ. ಇದು ಅಭಿಮಾನದ ಒಂದು ವಿಚಿತ್ರವಾಗಿರ್ತಕ್ಕಂಥ ಆಟವಿದು, ಅದ್ಭುತವಾದ ಆಟ. ನನ್ನ ಮಗ ಅವನು ಸಂಧ್ಯಾವಂದನ ಮಾಡುವುದಿಲ್ಲ, ಸಂಧ್ಯಾವಂದನ ಮಾಡದೇ ಇರುವುದು ಇದು ತಪ್ಪು, ಅಧಾರ್ಮಿಕ, ಅಶಾಸ್ತ್ರೀಯ ಅನ್ನೋದು ನನಗೆ ಗೊತ್ತು. ಆದರೆ ಅವನು ಸಂಧ್ಯಾವಂದನವನ್ನು ಬಿಡ್ತಾ ಇರುವಾಗ ನಾನು ಸಪೋರ್ಟ್ ಮಾಡ್ತೇನೆ, ನೀನು ಬಿಡು ಅಂಥೇಳಿ. ಅವನಿಗೆ ಯಾರಾದರೂ ಸಂಧ್ಯಾವಂದನ ಮಾಡು ಅಂತ ಹೇಳಲಿಕ್ಕೆ ಬಂದಾಗ ಏನಾಗತ್ತೆ ಅಂದರೆ, ಇವನ ಮೇಲೆ ಹೇಳಲಿಕ್ಕೆ ಯಾರು ಬಂದಿದ್ದಾರೆ ಅವ್ರ ಮೇಲೆ ನನಗೆ ಅಭಿಮಾನವಿಲ್ಲ. ಆದ್ದರಿಂದಾಗಿ ಹೇಳಿದವನನ್ನೇ ನಾವು ಬೈತೇವೆ, ಸಂಧ್ಯಾವಂದನ ಮಾಡು ಅಂತ ಹೇಳಿದವನನ್ನೇ ಬೈತೇವೆ, ಸಂಧ್ಯಾವಂದನ ಮಾಡು ಅಂತ ಹೇಳಿದವನನ್ನೇ ದೂರಿಡ್ತೇವೆ. ಯಾಕೆ? ಸಂಧ್ಯಾವಂದನ ಮಾಡೋದು ಹಿತ ಅನ್ನೋದು ನನಗೆ ಗೊತ್ತಿಲ್ವಾ? ಸಂಧ್ಯಾವಂದನ ಮಾಡದೇ ಇದ್ದರೆ ಅಮಂಗಳವಾಗತ್ತೆ ಅಂತ ಗೊತ್ತಿಲ್ವಾ? ಎರಡೂ ಗೊತ್ತು. ಆದರೆ ಬಿಟ್ಟದ್ದಕ್ಕೆ ಸಪೋರ್ಟ್ ಯಾಕೆ, ಮಾಡು ಅಂತ ಹೇಳಿದವನನ್ನು ತಿರಸ್ಕಾರ ಯಾಕೆ ಅಂತಂದರೆ, ಈ ಎರಡನ್ನೂ ನಾವು ಪರಿಗಣಿಸಿದಾಗ ಅಲ್ಲಿ ಒಂದು ಮಧ್ಯದೊಳಗಿರುವ ಕೊಳ್ಳಿದೆವ್ವ ಭೂತ ಏನು ಅಂತಂದರೆ ಅದು ಅಭಿಮಾನ. ಇಲ್ಲಿ ಅಭಿಮಾನವಿದೆ. ಆದ್ದರಿಂದಾಗಿ ಇವನು ಎಷ್ಟು ತಪ್ಪು ಮಾಡಿದರೂ ಇದು ಸರಿ ಅನಿಸತ್ತೆ, ಇವನು ಎಷ್ಟು ತಪ್ಪು ಮಾರ್ಗವನ್ನು ಬೋಧಿಸಿದರೂ ಇದು ಸನ್ಮಾರ್ಗ, ಒಳ್ಳೆ ತಿಳುವಳಿಕೆ ಎಂದೇ ನಮಗನಿಸತ್ತೆ. ಅಭಿಮಾನವಿಲ್ಲದ ವ್ಯಕ್ತಿ ಎಷ್ಟು ಸನ್ಮಾರ್ಗ ಬೋಧಿಸಿದರೂ ಅಲ್ಲಿ ವಿಶ್ವಾಸ ಭರವಸೆಗಳು ಬರುವುದಿಲ್ಲ. ಅಭಿಮಾನವಿಲ್ಲದವನು ಎಷ್ಟು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋದರೂ ಇದು ದುರ್ಮಾರ್ಗ ಅಂತೆ ನನಗೆ ಗಟ್ಟಿಯಾಗತ್ತೆ. ಅವನನ್ನು ನಫರತ್ ಮಾಡ್ತೇನೆ, ಅವನನ್ನು ದ್ವೇಷ ಮಾಡ್ತೇನೆ.
ಹೀಗೆ ಅಭಿಮಾನದ ಆಟವಿದೆ. ಈ ಅಭಿಮಾನದ ಆಟಕ್ಕೆ ಬಲರಾಮ ದೇವರು ಬಲಿಯಾದರ ನಾವು ಬಲಿಯಾಗ್ತೇವೆ ನಿಜ. ಯಾಕೆ ಅಂತಂದರೆ ನಮ್ಮ ಮನಸ್ಸು ಅಷ್ಟು ದುರ್ಬಲವಾಗಿದೆ. ನಮ್ಮ ಮನಸ್ಸು ನೆಗೆಟಿವ್ ಆಗಿ ವಿಚಾರ ಮಾಡ್ತಿದ್ರೆ ಆ ನೆಗೆಟಿವ್ ವಿಚಾರ ಮಾಡುವವರು ಯಾರಿದ್ದಾರೆ ಅದು ನಮಗೆ ಹಿಡಿಸಿಬಿಡತ್ತೆ. ಪಾಸಿಟಿವ್ ವಿಚಾರ ಮಾಡ್ತಾ ಇದ್ದರೆ ಪಾಸಿಟಿವ್ ವಿಚಾರ ಮಾಡೋರು ಯಾರಿದ್ದಾರೆ ಅದು ನಮಗೆ ಹಿಡಿಸಿಬಿಡತ್ತೆ. ನಮ್ಮ ಮನಸ್ಸು ತುಂಬ ದುರ್ಬಲ, ಎಲ್ಲಿ ಬೇಕೋ ಅಲ್ಲಿ ಹೊರಳಾಡ್ತಾ ಇರುತ್ತೆ. ಬಲರಾಮದೇವರ ಮನಸ್ಸು ಅಷ್ಟು ದುರ್ಬಲವೇ, ಅಥವಾ ಬಲರಾಮದೇವರಿಗೆ ಆ ಅಭಿಮಾನವು ಕಾಡಿತಾ ಅಂತ ನಾವು ವಿಚಾರವನ್ನು ಮಾಡಿದಾಗ ಸ್ವಲ್ಪ ಕಾಡಿದೆ ಅಂತ ನನ್ನ ಊಹೆ, ಮಹಾಭಾರತದಲ್ಲಿ ಬಂದದ್ದಲ್ಲ. ಯಾಕೆ ಅಂದರೆ ಬಲರಾಮದೇವರ ಶಿಷ್ಯರು ಇಬ್ಬರು, ಒಬ್ಬನು ದುರ್ಯೋಧನ, ಇನ್ನೊಬ್ಬ ಭೀಮಸೇನ ದೇವರು. ಇಬ್ಬರೂ ಬಲರಾಮದೇವರ ಶಿಷ್ಯರೇ, ಇದರಲ್ಲಿ ಎರಡು ಮಾತಿಲ್ಲ. ಆದರೆ ದುರ್ಯೋಧನ ಏನು ಮಾಡಿದ ಅಂದರೆ ಬಹಳ ಬಲರಾಮ ದೇವರಿಗೆ ಚಸ್ಕ ಹಾಕಿ ಅವರು ಬಹಳ ಸೇವಾ ಮಾಡಿ, ಇದು ಮಾಡಿ ಪೂರ್ಣ ಅಭಿಮಾನ ದುರ್ಯೋಧನನ ಮೇಲೆ ಬರುವ ಹಾಗೆ ತಾನು ವ್ಯವಸ್ಥಿತವಾಗಿ ನೋಡಿಕೊಂಡು ಬಿಟ್ಟ. ಭೀಮಸೇನ ದೇವರು ಅವರು ಸರಿಯಾದ ಮಾರ್ಗದಲ್ಲಿ ಇದ್ದವರು, ಯಾವಾಗ ಏನಿದ್ರು ಬಲರಾಮ ದೇವರಿಗಿಂತಲೂ ಹಿರಿಯರು, ಸನ್ಮಾರ್ಗದಲ್ಲಿ ಇದ್ದವರು. ಯಾವಾಗ ಬಲರಾಮ ದೇವರಲ್ಲಿ ಶುಕ್ಲಕೇಶಾವೇಶ ಆಗ್ತಾ ಇತ್ತೋ ಆಗ ಬಲರಾಮ ದೇವರ ಕಡೆಯಿಂದ ಭೀಮಸೇನ ದೇವರು ಹೊಡಿಸಿಕೊಳ್ತಿದ್ರು, ಗದಾ ಪ್ರಹಾರ ಮಾಡಿಸಿಕೊಳ್ತಿದ್ರು. ಯಾವಾಗ ಶುಕ್ಲಕೇಶಾವೇಶ ಕಡಿಮೆ ಆಗ್ತಿತ್ತು ಆಗ ಭೀಮಸೇನ ದೇವರು ಬಲರಾಮ ದೇವರ ಮೇಲೆ ಪ್ರಹಾರವನ್ನು ಮಾಡ್ತಿದ್ರು. ಹಾಗಾಗಿ ಈ ಅಂತರವನ್ನು ಸೂಕ್ಷ್ಮವಾಗಿ ಗಮನಿಸದ ಬಲರಾಮದೇವರು ಭೀಮ ನನಗೆ ಹೊಡಿತಾನೆ, ಭೀಮ ನನ್ನ ಮೇಲೆ ದಾಳಿಯನ್ನು ಮಾಡ್ತಾನೆ, ಈ ಶಿಷ್ಯ ಹೊರಟಿದ್ದಾನೆ, ನನಗೆ ತಿರುಗಿ ಉತ್ತರವನ್ನು ಕೊಡ್ತಾನೆ, ಅವನ ಮನಸ್ಸು, ಅವನ ಆಂತರ್ಯ, ಅವನ ಭಾವ, ಅವನ ಹಾರ್ದ ಇದು ತಿಳಿದುಕೊಳ್ಳಲಿಕ್ಕೆ ವಿಫಲನಾದ ಮನುಷ್ಯ ಇವನು ನನಗೆ ತಿರುಗಿ ಮಾತನಾಡ್ತಾನೆ, ಇವನು ನಾನು ಹೇಳಿದ್ದು ಕೇಳುವುದಿಲ್ಲ ಎನ್ನುವ ಭಾವನೆ ಹೆಚ್ಚು ಮೂಡಿದಾಗ ಆ ವ್ಯಕ್ತಿಯ ಮೇಲೆ ಅಭಿಮಾನವೇ ಉಳಿಯುವುದಿಲ್ಲ. ಹಾಗಾಗಿ ಭೀಮನ ಮೇಲೆ ಅಭಿಮಾನ ಕಡಿಮೆ ಆಗಿತ್ತು, ಭೀಮನ ಪಕ್ಷದಲ್ಲಿ ಇದ್ದವರ ಮೇಲೂ ಕೂಡ ಅಭಿಮಾನ ಕಡಿಮೆ ಆಗಿತ್ತು. ಅದೇ ದುರ್ಯೋಧನ ಬಹಳ ಸೇವೆ ಮಾಡಿದ, ಚಂದ ಮಾತನಾಡ್ತಾ ಇದ್ದ, ಮೇಲಿಂದ ಮಾತನಾಡ್ತಿದ್ದ, ದೂರದಲ್ಲಿ ಇದ್ದ, ತನ್ನ ತಂಗಿಯನ್ನು ನನಗೆ ಏನಂತಾರೆ ಮದುವೆ ಮಾಡಿಕೊಡು ಅಂತ ಹೀಗೆ ನಾನಾ ತರಹದ ಪುಸಲಾಯಿಸುವ ಮಾತುಗಳನ್ನು ಆಡಿದ್ದಕ್ಕಾಗಿ ಬಲರಾಮ ದೇವರ ಮೇಲೆ, ದುರ್ಯೋಧನನ ಮೇಲೆ ಬಲರಾಮ ದೇವರಿಗೆ ತುಂಬ ಅಭಿಮಾನ. ಈ ಅಭಿಮಾನ ಏನು ಮಾಡಿತ್ತು ಅಂತಂದರೆ ಪಾಂಡವರ ಪಕ್ಷದಲ್ಲಿ ಇರುವ ಸತ್ಯ ಧರ್ಮ ಕಣ್ಣಿಗೆ ಕಾಣಿಸದೇ ಇದ್ದ ಹಾಗೆ ಮಾಡಿ ದುರ್ಯೋಧನನ ಲೈಫ್ ಟೈಮ್ ಜೀವನದಲ್ಲಿಯೇ ಇಲ್ಲದೇ ಇರುವ ಸತ್ಯ ಧರ್ಮಗಳು ಕಾಣಿಸುವ ಹಾಗೆ ಮಾಡಿಬಿಟ್ಟಿತು. ಅವನಲ್ಲಿ ಇಲ್ಲದೇ ಇರುವ, ಸರ್ವಥಾ ಇಲ್ಲ, ಶೂನ್ಯ ಅಂತಹ ವ್ಯಕ್ತಿಯಲ್ಲಿ ಇವನ ನಡೆ, ಇವನ ನುಡಿ ಎಲ್ಲವೂ ಸತ್ಯವಾಗಿದೆ, ಧರ್ಮರಾಜನ ನಡೆ, ಧರ್ಮರಾಜನ ನುಡಿ ಎಲ್ಲವೂ ಸುಳ್ಳಾದದ್ದು, ತಪ್ಪಾಗಿದ್ದು ಎನ್ನುವ ಭ್ರಾಂತಿಯನ್ನು ಹುಟ್ಟಿಸಿ ಹಾಕಿಬಿಟ್ಟಿತ್ತು ಈ ಅಭಿಮಾನ. ಹಾಗಾಗಿ ಅಭಿಮಾನಕ್ಕೆ ಒಳಗಾದಾಗ ತಾನು ಬಹಳ ಕೇರ್ಫುಲ್ ಆಗಿರಬೇಕು, ಎಚ್ಚರದಲ್ಲಿರಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ದೀರ್ಘಕಾಲೀನವಾಗಿ ಸರಿಯಾಗತ್ತೆ, ದೀರ್ಘಕಾಲೀನವಾಗಿ ಬಹುಕಾಲೀನವಾಗಿ ನನ್ನ ಜೊತೆಗೆ ಬರುವುದು ಯಾವುದು, ಬಹುಕಾಲೀನವಾಗಿ ನನಗೆ ಒಳಿತಾಗುವುದು ಯಾವುದು, ಅತ್ಯಂತ ಅಲ್ಪ ಕಾಲದೊಳಗೆ ನನಗೆ ಒಳಿತಾಗುವುದು ಯಾವುದು, ನನಗೆ ಹಿತ ಯಾವುದು. ವಾಯುದೇವರು ದೀರ್ಘಕಾಲದವರೆಗೆ ಮೋಕ್ಷದಲ್ಲಿ ಉಪಯೋಗವಾಗುವಂತಹ ವಾಯುದೇವರ ಅವತಾರ ಭೀಮಸೇನ ದೇವರು. ದುಷ್ಟಕಲಿ ಸಾಧನೆಗೆ, ಸಣ್ಣ ಸಾಧನೆಗೂ ಪ್ರತಿಬಂಧಕನಾದವನು ದುಷ್ಟಕಲಿ. ಈ ಎರಡರ ಸರಿಯಾದ ವಿವೇಕವಿದ್ದಾಗ ಅಭಿಮಾನವನ್ನು ಮೆಟ್ಟಿ ನಿಂತು ಸರಿಯಾದ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಇದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾವು ಕಾಣುತ್ತೇವೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಪಾಂಡವರು ಸೋದರತ್ತೆಯ ಮಕ್ಕಳು, ಅದೇ ರೀತಿಯಾಗಿ ಕೌರವರು ಒಂದರ್ಥದೊಳಗೆ ಸೋದರತ್ತೆಯ ಮಕ್ಕಳೇ. ಯಾಕೆ? ಸೋದರ ಮಾವಂದರು, ಇಬ್ಬರು ಅಣ್ಣ ತಮ್ಮಂದರು, ಆದ್ದರಿಂದಾಗಿ ಇಬ್ಬರು ಸಮ, ಕೃಷ್ಣನಿಗೆ ಸಮ. ಇದರ ಮೇಲೆ ದುರ್ಯೋಧನನ ಮಗಳು ಕೃಷ್ಣನ ಸೊಸೆ,
ಹಾಗಾಗಿ ದುರ್ಯೋಧನನ ಭಿಡೆ ಕೃಷ್ಣನಿಗೆ ಇನ್ನೂ ಹೆಚ್ಚಿದೆ, ಬಲರಾಮದೇವರಿಗಿಂತಲೂ ಇನ್ನೂ ಹೆಚ್ಚಿಗಿದೆ. ಆದರೂ ಕೃಷ್ಣ ಅಭಿಮಾನವನ್ನು ಅರ್ಜುನನ ಮೇಲಿನ ಅಭಿಮಾನವನ್ನಾಗಲಿ, ತಂಗಿಗಂಡ ಅರ್ಜುನ, ಅಗ್ರ ಪೂಜೆ ಮಾಡಿದವನು ಭೀಮ, ಹೀಗೆ ಭೀಮನಲ್ಲೂ ಪ್ಲಸ್ ಪಾಯಿಂಟ್ ಇದೆ, ಪಾಂಡವರಲ್ಲೂ ಪ್ಲಸ್ ಪಾಯಿಂಟ್ ಇದೆ, ಅಷ್ಟೇ ಪ್ಲಸ್ ಪಾಯಿಂಟ್ಗಳು ದುರ್ಯೋಧನನಲ್ಲೂ ಇವೆ. ಕೃಷ್ಣ ಕೇಂದ್ರಿತವಾದ ಕೃಷ್ಣ ಈ ಎರಡೂ ಅಭಿಮಾನಗಳನ್ನು ಮೆಟ್ಟಿ ಹಾಕಿ ತುಳಿದು ತಾನು ಏಕಾಂಗಿಯಾಗಿ ನಿಂತು ತಾನು ವಿಚಾರವನ್ನು ಮಾಡಿದ. ಏನಂತೆ, ಎಲ್ಲಿ ಸತ್ಯವಿದೆ, ಎಲ್ಲಿ ಸುಳ್ಳು ಇದೆ, ಯಾವುದು ಸರಿ, ಯಾವುದು ತಪ್ಪು ಅಂತ ವಿಚಾರವನ್ನು ಮಾಡಿ ಎರಡರ ಮಧ್ಯದಲ್ಲಿ ನಿಂತ ಹಾಗೆ ತೋರಿಸಿದ. ಮುಂದೆ ಬರುತ್ತೆ, ನಾಳೆಯ ದಿನವೇ ಬರುತ್ತೆ. ಇಬ್ಬರು ಪಕ್ಷದಲ್ಲೂ ಇಲ್ಲದಿರುವ ಹಾಗೆ ನಾನು ಮಧ್ಯಸ್ಥಿಕನಾಗಿ ನಿಲ್ತೇನೆ ಅಂತ ತೋರಿಸಿದ. ಆದರೆ ಸಮಗ್ರವಾದ ಬೆಂಬಲ ಅರ್ಜುನನಿಗೆ, ಪಾಂಡವರಿಗೆ ಕೊಟ್ಟು ಸತ್ಯಕ್ಕೆ ಜಯ ತಂದುಕೊಟ್ಟ. ಇದು ಯಾಕೆ ಈ ಕೃಷ್ಣನಿಗೆ ಈ ಕೌಶಲ ಬಂತು? ಬಲರಾಮದೇವರು ಯಾಕೆ ವಿಫಲರಾದರು ಅಂತಂದರೆ, ಬಲರಾಮದೇವರು ಅಭಿಮಾನಕ್ಕೆ ಬಲಿ ಬಿದ್ದರು, ಕೃಷ್ಣ ಅಭಿಮಾನವನ್ನು ಮೆಟ್ಟಿ ನಿಂತ. ಆದ್ದರಿಂದಾಗಿ ಕೃಷ್ಣನ ಸನ್ಮಾರ್ಗ ಸರಿಯಾಗಿ ಹೋಯಿತು. ಬಲರಾಮದೇವರು ಸ್ವಲ್ಪ ಡಿಸ್ಟರ್ಬ್ ಆದರೇನು ಅಂತ ನಮಗೆ ಅನಿಸುತ್ತೆ. ಮಹಾಭಾರತ ಆಗಿ ನೋಡಿದಾಗ ಅನಿಸುತ್ತೆ. ದ್ರುಪದ ರಾಜನು ಹಾಗೆ ಹೇಳ್ತಾನೆ, ಬಲದೇವಸ್ಯ ವಾಕ್ಯಂತು ಮಮ ಜ್ಞಾನೇ ನಯುಜ್ಯತೆ. ಬಲರಾಮದೇವರು ಏನು ಹೇಳಿದರು, ಇಷ್ಟು ತನಕ ಏನು ಉಪನ್ಯಾಸ ಮಾಡಿದರೋ ಅದು ನನ್ನ ತಿಳುವಳಿಕೆಗೆ ಬರ್ತಾ ಇಲ್ಲ. ನನ್ನ ಸುದೀರ್ಘವಾದ 600 ವರ್ಷದ ಅಧ್ಯಯನದ ಜ್ಞಾನಕ್ಕೆ ಅದು ಯಾಕೋ ಸರಿ ಹೋಗ್ತಾ ಇಲ್ಲ. ನತುವಾಚ್ಯೋ ಮೃದುವಚೋ ಧರ್ತರಾಷ್ಟ್ರ ಕಥಂಚನ. ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ, ಬಲರಾಮದೇವರ ವಿರೋಧವಲ್ಲ, ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ ಎಂದು ದ್ರುಪದ ಹೇಳ್ತಾನೆ. ದುರ್ಯೋಧನ ಯಾವ ಕಾರಣಕ್ಕೂ ಕೂಡ ಮೃದುವಾಚ್ಯನ ಅಲ್ಲ. ಶಾಂತವಾಗಿ, ಸಾಮದಿಂದ, ಪ್ರೀತಿಯಿಂದ, ಅಂತಃಕರಣದಿಂದ ಮಾತನಾಡಿದರೆ ಬಗ್ಗೋ ಮನುಷ್ಯ ಅಲ್ಲ ದುರ್ಯೋಧನ. ನಹಿ ಮಾರ್ಧವ ಸಾಧ್ಯೋಸೋ ಪಾಪ ಬುದ್ಧಿರ್ಮತೋ ಮಮ. ಎಲ್ಲಿ ಪಾಪಿಷ್ಠವಾದ ಬುದ್ಧಿ ಇದೆ, ಎಲ್ಲಿ ದುರ್ಬುದ್ಧಿ ಇದೆ, ಅಲ್ಲಿ ಮಾರ್ಧವತೆ ಕೆಲಸ ಮಾಡುವುದಿಲ್ಲ. ಎಲ್ಲಿ ಮೃದುತನವಿದೆ ಅಲ್ಲಿ ಮಾರ್ಧವತೆ ಬಹಳ ವರ್ಕ್ ಆಗತ್ತೆ. ದುರ್ಯೋಧನಲ್ಲಿ ದುರ್ಬುದ್ಧಿ, ದುಷ್ಟಬುದ್ಧಿ, ದುರ್ವಿಚಾರಗಳೇ ತುಂಬಿಕೊಂಡು ಹೋಗಿದೆ. ಅಲ್ಲಿ ನಾವು ಎಷ್ಟು ಮೃದುವಾಗಿ ನಡೆದುಕೊಂಡರೂ ಕೂಡ ನಮ್ಮನ್ನು ತುಳಿಲಿಕ್ಕೆ ಬರ್ತಾರೆ ಹೊರತು ನಮ್ಮ ಮಾತು ಅವನ ಮೇಲೆ ವರ್ಕೌಟ್ ಆಗುವುದಿಲ್ಲ, ನಮ್ಮ ಅಪೇಕ್ಷೆಗಳು ಸಿದ್ಧಿಯೇ ಆಗುವುದಿಲ್ಲ. ಆದ್ದರಿಂದಾಗಿ ಯಾಕೆ ಅಂತ ದೃಷ್ಟಾಂತವನ್ನು ಕೊಡ್ತಾನೆ. ಗರ್ಧಭೆ ಮಾರ್ಧವಂ ಕುರ್ಯಾತ್ ಗೋಷು ತೀಕ್ಷ್ಣಂ ಸಮಾಚರೇತ್. ದುರ್ಯೋಧನನೊಳಗೆ ಮಾರ್ಧವತೆಯನ್ನು ಪರಿಗಣಿಸುವುದು ಅಂದರೆ ಏನು ಅಂತಂದರೆ, ಕತ್ತಿಯ ಮೇಲೆ ಮೃದುತನವನ್ನು ತೋರಿಸಿ ದನಕ್ಕೆ ಬಡಿಯೋದು. ಇವನನ್ನು ನಾವು ಏನಂದು ಕರಿತೇವೆ, ಇವತ್ತೆಲ್ಲ ಪಾಕಿಸ್ತಾನ ಮೊದಲಾದ ಕಡೆ ಹಾಗೇ ಇದೆ. ಕತ್ತಿ ಮೇಲೆ ತುಂಬ ಪ್ರೀತಿ, ಕತ್ತೆಯಿಂದಲೇ ಜೀವನ, ಕತ್ತೆ ಮಾರಾಟ ಮಾಡಿ ದೇಶವನ್ನು ನಡೆಸ್ತಾರೆ, ಆಕಳುಗಳನ್ನು ದಿನ ಕಡಿತಾರೆ. ಹಾಗಾಗಿಯೇ ಅವರ ಇತಿಹಾಸ ಹೇಗಿದೆ, ಅವರ ವಿಚಾರಧಾರೆ ಹೇಗಿದೆ ಅದನ್ನು ನಾವು ಇವತ್ತು ಕಣ್ಣಿಗೆ ಕಾಣ್ತೇವೆ. ಯಾಕೆ? ಆಕಳು ಕಡಿಯೋದಕ್ಕಾಗಿ ಏನಿದೆ ಕಾಣಿಸುತ್ತೆ. ಆ ಮಾತು ಭಾಳ ಚೆನ್ನಾಗಿ ಹೇಳ್ತಾನೆ ದ್ರುಪದ ರಾಜ. ಕತ್ತೆಯಂತೆ ಇರುವ ದುರ್ಯೋಧನನ ಮೇಲೆ ಮಾರ್ಧವವನ್ನು ತೋರಿಸಿ, ಆಕಳುಗಳಂತೆ ಇರುವಂಥ ಪಾಂಡವರ ಮೇಲೆ ಏನು ತೀಕ್ಷ್ಣವಾಗಿ ನಡೆದುಕೊಳ್ಳೋದು. ಯಾರು ಬುದ್ಧಿವಂತಿಕರನ್ನು ನಡೆದುಕೊಳ್ತಾರೆ ಈ ರೀತಿಯಾಗಿ? ಮೃದು ದುರ್ಯೋಧನೇ ವಾಕ್ಯ ಯೋ ಬ್ರೂಯಾತ್ ಪಾಪಚೇತಸಿ. ದುರ್ಯೋಧನನಲ್ಲಿ ಮೃದುವಾಗಿ ಮಾತನಾಡಬೇಕು ಅಂತ ಹೇಳುವವನೇನಿದ್ದಾನೆ ಅವನು ಪಾಪಚೇತಸ್, ಪಾಪಿಷ್ಟ, ದುರ್ಬುದ್ಧಿ ಉಳ್ಳವನೇ ಅಲ್ಲವೇ? ದ್ರುಪದ ರಾಜ ಹೇಳ್ತಾರೆ. ಯಾಕೆ ಹೀಗಾಗತ್ತೆ ಅಂತಂದರೆ, ಒಂದು ಸುಂದರವಾದ ಸುಭಾಷಿತ ಏನು ಅಂತಂದರೆ, ಗುಣಾಯಂ ತೇ ದೋಷ ಸುಜನವದನೆ ದುರ್ಜನ ಮುಖೇ ಗುಣಾದೋಷಾಯಂ ತೇ ತದಿಹಮಪಿ ನೇ ವಿಸ್ಮಯ ಪದಂ ಮಹಾಮೇಘಕ್ಷಾರಂ ಪಿಬತಿ ಕುರುತೆ ವಾಪಿ ಮಧುರಂ ಫಣಿಕ್ಷೀರಂ ಪೀತ್ವಾ ವಮತಿ ಗರಳಂ ದುಸ್ಸಹತರಂ. ಬಹಳ ಅದ್ಭುತವಾದಂಥ ಮಾತು. ಸುಜನವದನೆ, ಯಾರು ಸಾತ್ವಿಕನಾಗಿದ್ದಾನೆ, ಸಜ್ಜನನಾಗಿದ್ದಾನೆ, ಮನಸ್ಸು ಹದ ಮಾಡಿಕೊಂಡಿದ್ದಾನೆ, ಮನಸ್ಸನ್ನು ತನ್ನ ವಶದೊಳಗೆ ಇಟ್ಟುಕೊಂಡಿದ್ದಾನೆ,
ಎದುರಿನ ವ್ಯಕ್ತಿಯ ದೋಷಗಳು ಕೂಡ ಗುಣವಾಗಿಯೇ ಕಾಣುತ್ತೆ. ಇದನ್ನು ನಾವು ಇವತ್ತಿಗೂ ಕಾಣ್ತೇವೆ. ಧರ್ಮರಾಜನಲ್ಲಿ ಲೈವ್ ಆಗಿ ನೋಡ್ತೇವೆ. ಯಾಕೆ? ಅವನ ಮನಸ್ಸು, ಅವನ ಸಾತ್ವಿಕತೆ, ಅವನ ಸಜ್ಜನಿಕೆ, ಅವನ ಗುಣವಂತಿಕೆ, ಇದರಿಂದ ಏನಾಗುತ್ತೆ ಅಂತಂದರೆ ಎದುರಿಗೆ ಏನು ನೋಡಿದರೂ ಕೂಡ ಅಲ್ಲಿ ಗುಣಗಳೇ ಕಾಣಿಸುತ್ತೆ, ನಮಗೆ ದೋಷಗಳೇ ಕಾಣಿಸುವುದಿಲ್ಲ. ಅದೇ ದುರ್ಜನ ಮುಖೇ ಗುಣ ದೋಷಾಯಂತೆ ತದಿಹಮಪಿನೇ ವಿಸ್ಮಯ ಪದಂ. ಅದೇ ದುರ್ಜನನ ಮುಖದೊಳಗೆ ಅವನು ದುಷ್ಟ, ದುರ್ವಿಚಾರವುಳ್ಳವ, ದುರ್ಮುಖಿ, ಅವನಲ್ಲಿ ಎಷ್ಟು ಗುಣಗಳನ್ನು ಹೇಳಿದರೂ ಕೂಡ ಆ ಎಲ್ಲ ಗುಣಗಳು ಅವನ ಪಾಲಿಗೆ ದೋಷವಾಗಿಯೇ ಕಾಣಿಸುತ್ತೆ. ಎಂಥ ಸಜ್ಜನನಿದ್ದರೂ ಕೂಡ ಅವನು ದುಷ್ಟನಾಗಿಯೇ ಕಾಣಿಸ್ತಾನೆ. ಇದೇನು ಬಹಳ ಆಶ್ಚರ್ಯವೇನಲ್ಲ ಅಂತಾರೆ. ಯಾಕೆ ಅಂತಂದರೆ ಮಹಾಮೇಘ, ಅದ್ಭುತವಾದ ಮೇಘ ಸಮುದ್ರದ ಉಪ್ಪು ನೀರನ್ನು ಕುಡಿಯತ್ತೆ, ಸಿಹಿ ನೀರನ್ನು ಸುರಿಸತ್ತೆ. ಉಪ್ಪು ನೀರನ್ನು ಕುಡಿಯತ್ತೆ, ಸಿಹಿಯಾದ ಮಳೆಯನ್ನು ಸುರಿಸತ್ತೆ. ಅದುವೇ ಹಾವು ಹಾಲು ಕುಡಿಯತ್ತೆ, ಆದರೆ ಕಾರುವುದು ಮಾತ್ರ ವಿಷವನ್ನೇ. ಯಾಕೆ ಹೀಗೆ ಅಂತಂದರೆ ಅದು ತನ್ನಲ್ಲಿ ವಿಷ ಇಟ್ಟುಕೊಂಡಿದೆ, ಅದರಿಂದಾಗಿ ವಿಷವನ್ನೇ ಕಾರತ್ತೆ. ಹಾಗೆ ದುರ್ಜನ ತನ್ನ ಮನಸ್ಸಿನೊಳಗೆ ದೋಷಗಳನ್ನೇ ಇಟ್ಟುಕೊಂಡಿದ್ದಾನೆ, ಅದರಿಂದಾಗಿ ದೋಷಗಳನ್ನೇ ಕಾರ್ತಾನೆ. ಎದುರಿನ ಪ್ರತಿಯೊಬ್ಬ ವ್ಯಕ್ತಿಯೊಳಗೂ ಕೂಡ ದೋಷಗಳನ್ನು ಹುಡುಕ್ತಾನೆ. ಅವನು ಎಂಥ ಸನ್ಮಾರ್ಗದಲ್ಲಿರಲಿ, ಎಂಥ ಸಾಧು ಮಾರ್ಗದಲ್ಲಿರಲಿ, ಅವನು ದೋಷಿಯಾಗಿಯೇ ಕಾಣಿಸ್ತಾನೆ. ಅವನ ಮಾತುಗಳು ದುಷ್ಟವಾಗಿ ಕಾಣಿಸುತ್ತೆ, ಅವನ ನಡೆ ನುಡಿಗಳು ದುಷ್ಟವಾಗಿ ಕಾಣುತ್ತೆ. ಯಾಕೆ? ನನ್ನಲ್ಲಿ ದೋಷ ವಿರೋಣದ್ರಿಂದಾಗಿ ಎದುರಿನ ವ್ಯಕ್ತಿ ದುಷ್ಟನಾಗಿ ಕಾಣ್ತಾನೆ. ನನ್ನಲ್ಲಿ ಗುಣವಿದ್ದರೆ ಎದುರಿನ ವ್ಯಕ್ತಿ ಎಂಥ ದುಷ್ಟನಾಗಿರಲಿ ಅವನು ಗುಣವಂತನಾಗಿಯೇ ಕಾಣ್ತಾನೆ. ಆದ್ದರಿಂದಾಗಿ ಪಾಪಚೇತಸ್ ಯಾರಿದ್ದಾರೆ, ದುರ್ಬುದ್ಧಿಯುಳ್ಳವರು ಯಾರಿದ್ದಾರೆ, ಅವನು ದುರ್ಯೋಧನಲ್ಲಿ ಸತ್ಯವನ್ನೇ ಹುಡುಕ್ತಾನೆ, ದುರ್ಯೋಧನಲ್ಲಿ ತಪ್ಪಿಲ್ಲ ಅಂತೇಳಿ ಹುಡುಕ್ತಾನೆ. ಸೊ ಅದರಿಂದ ನಮಗೇನು ಬಹಳ ಲಾಭವಿಲ್ಲ, ಅದರ ಬಗ್ಗೆ ನಾವು ವಿಚಾರವನ್ನು ಮಾಡೋದಿಲ್ಲ. ಆದರೆ ಪಾಂಡವರಿಗೆ ಮಾತ್ರ ಅನ್ಯಾಯವಾಗಿದೆ, ಪಾಂಡವರಿಗೆ ಮಾತ್ರ ಮೋಸವಾಗಿದೆ, ಪಾಂಡವರಿಗೆ ಬರಬೇಕಾದ ರಾಜ್ಯ ಸಿಗಲೇಬೇಕು. ಅದಕ್ಕಾಗಿ ನಾವು ದುರ್ಯೋಧನ ಜೊತೆಗೆ ಸೌಮ್ಯವಾಗಿ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ನಿಷ್ಠುರ, ನಮ್ಮ ಬಲ ನಾವು ನೋಡ್ತೇವೆ, ತೋರಿಸ್ತೇವೆ. ಅವನ ವಿಚಾರ ಏನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನಾವು ದೂತರನ್ನು ದುರ್ಯೋಧನ ಕಡೆಗೂ ಕಳಿಸ್ತೇವೆ, ಉಳಿದ ಎಲ್ಲ ರಾಜರುಗಳಿಗೂ ಕೂಡ ನಾವು ಕಳಿಸ್ತೇವೆ ಅಂತ ದ್ರುಪದ ರಾಜ ಹೇಳ್ತಾ, ಅಯಂಚ ಬ್ರಾಹ್ಮಣೋ ವಿದ್ವಾನ್, ನನ್ನ ಹತ್ರ ಒಬ್ಬ ಬ್ರಾಹ್ಮಣ ಇದ್ದಾನೆ, ವಿದ್ವಾನ್ ತತ್ವಜ್ಞಾನಿಯಾಗಿದ್ದಾನೆ. ಏನು ಯಾವ ರೀತಿಯೊಳಗೆ ದುರ್ಯೋಧನನಿಗೆ ಹೇಳಬೇಕೋ ನಮ್ಮ ಮಾತುಗಳನ್ನು ಹಾಗೆ ಮುಟ್ಟಿಸ್ತಾನೆ. ನಮ್ಮ ಮಾತನ್ನು ಭೀಷ್ಮಾಚಾರ್ಯಗೆ ಹೇಗೆ ಮುಟ್ಟಿಸಬೇಕು, ಧೃತರಾಷ್ಟ್ರನಿಗೆ ಹೇಗೆ ಮುಟ್ಟಿಸಬೇಕು, ನಮ್ಮ ಭಾವ ನಮ್ಮ ಅಭಿಪ್ರಾಯವೇನಿದೆ ಅದರೊಳಗೆ ಚಾತು ಹಿಂದೆ ಮುಂದೆ ಮಾಡದೆ ತಿಳಿಸಿಕೊಡ್ತಾನೆ. ಸ್ವಲ್ಪ ವ್ಯತ್ಯಾಸ ಮಾಡುವುದಿಲ್ಲ. ಅಂದ್ರೆ ನಾನು ಹೇಳಿದ್ದು ಒಂದು, ಅಲ್ಲಿ ಹೇಳೋದು ಮತ್ತೊಂದು, ಹೀಗಾಗುವುದಿಲ್ಲ. ನಾನು ಯಾವ ಶಬ್ದದ ಮೇಲೆ ಭಾರ ಹಾಕಿದ್ದೇನೆ, ಯಾವ ಭಾವನೆ ಮೇಲೆ ಭಾರ ಹಾಕಿದ್ದೇವೆ, ಅದನ್ನು ಅಚ್ಚುಕಟ್ಟಾಗಿ ಸರಿಯಾಗಿ ತಿಳಿಸಿಕೊಡುವಂಥ ಯೋಗ್ಯನಾದ ಬ್ರಾಹ್ಮಣನಿದ್ದಾನೆ. ಆ ಬ್ರಾಹ್ಮಣನನ್ನು ನಾವು ಕೊಟ್ಟು ಕಳಿಸ್ತೇನೆ ಅಂತ ಇಷ್ಟು ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಸಂತೋಷವಾಯಿತು. ಕೃಷ್ಣ ಹೇಳ್ತಾನೆ, ಭಲೇಶ್ ದ್ರುಪದ, ಏನು ಉಪಪನ್ನಮಿದಂ ವಾಕ್ಯಂ ಸೋಮಕಾನಾಂ ದುರಂಧರೆ, ಸೋಮಕ ದೇಶದ ಒಡೆಯನಾಗಿರ್ತಕ್ಕಂಥ ನಿನಗೆ ಯೋಗ್ಯವಾದ ಮಾತುಗಳನ್ನೇ ಹೇಳಿದ್ದೀಯಾ, ಇದು ಅತ್ಯಂತ ಸರಿಯಾದ ವಿಚಾರ. ಕಿಂತು ಸಂಬಂಧಕಂ ತುಲ್ಯಂ, ಪಾಂಡವರಲ್ಲಾಗಲಿ ಅಥವಾ ಕೌರವರಲ್ಲಾಗಲಿ ನಮಗೆ ಸಂಬಂಧ ಸಮವಾಗಿದೆ. ಪಾಂಡವರು ವಿವಾಹಕ್ಕಾಗಿ ಕರೆದಿದ್ದಾರೆ, ವಿವಾಹದೊಳಗೆ ಭಾಗಿಯಾಗಿದ್ದೇವೆ, ವಿವಾಹ ಮುಗಿತಲ್ಲ, ಇನ್ನು ನಾವು ಹೊರಡುತ್ತೇವೆ. ಭವಾನ್ ವೃದ್ಧತಮೋ ರಾಜ್ಞ ವಯಸ್ಸಾಚ ಶ್ರುತೇನ ಚ, ನೀನು ವೃದ್ಧನಾಗಿದ್ದೀಯ, ವಯಸ್ಸಿನಿಂದ ತತ್ವಜ್ಞಾನದಿಂದ ಎರಡರೊಳಗೂ ನೀನು ವೃದ್ಧನಾಗಿದ್ದೀಯ. ಶಿಷ್ಯವತ್ತೇ ವಯಂ ಸರ್ವೇ, ನಾವೆಲ್ಲರೂ ಕೂಡ ನಿನ್ನ ಶಿಷ್ಯರು, ನಿನ್ನ ಆಜ್ಞಾಧಾರಕರು. ನೀ ಹೇಗೆ ಆಜ್ಞೆ ಮಾಡ್ತೀಯೋ ಹಾಗೆ ನಾವು ಬಂದು ನಿನ್ನ ಸೇವೆಯನ್ನು ಮಾಡ್ತೇವೆ. ಏನು ನೀವು
ಧೃತರಾಷ್ಟ್ರನಿಗೂ ಸಮ್ಮತನಾದ. ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಿಗೆ ಗೆಳೆಯ, ಭೀಷ್ಮಾಚಾರ್ಯರಿಗೆ ಬಹಳ ಬೇಕಾದವ. ಆದ್ದರಿಂದಾಗಿ ನೀವು ದೂತರನ್ನು ಕಳುಹಿಸುವುದು ಏನಿದೆ ಬಹಳ ಅರ್ಥಪೂರ್ಣವಾದದ್ದು. ಆದ್ದರಿಂದಾಗಿ ಯೋಗ್ಯನಾದ ದೂತರನ್ನು ನೀವು ಕೊಟ್ಟು ಕಳುಹಿಸಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದವನೇನೆ. ನಾವು ಇಬ್ಬರಿಗೂ ಸರಿಯಾದ ಸಂಬಂಧವಿದೆ, ವಿವಾಹಕ್ಕೆ ಬಂದಿದ್ದೇವೆ, ವಿವಾಹ ಮುಗಿತು, ನಾವು ಹೊರಡ್ತೇವೆ, ನಮಗೆ ಅನುಮತಿಯನ್ನು ಕೊಡಿ ಅಂತ ಹೇಳಿದ. ಆಹೇರಿಯನ್ನು ಸ್ವೀಕಾರ ಮಾಡಿದ. ಯಥಾ ಪ್ರಕಾರ ಧರ್ಮರಾಜ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಂದ ಹೊರಟೇ ಬಿಟ್ಟ. ಹೆಚ್ಚಿಗೆ ಮಾತಾಡಲಿಲ್ಲ. ತನ್ನ ಉಪನ್ಯಾಸ ತಾನು ಮಾತನಾಡಿದ. ಬಲರಾಮ್ ದೇವರು ತನ್ನ ಉಪನ್ಯಾಸ ತಾವು ಮಾತನಾಡಿದರು. ಸಾತ್ಯಕಿ ಜೋರಾಗಿ ಬಲರಾಮ್ ದೇವರನ್ನು ಖಂಡನೆ ಮಾಡಿದ. ದ್ರುಪದ ರಾಜ ತನ್ನ ಆರ್ಗ್ಯುಮೆಂಟ್ ಹೇಳಿದ. ಕೃಷ್ಣನಿಗೆ ದ್ರುಪದರ ಮಾತು ಸತ್ಯ ಅನಿಸ್ತು. ದ್ರುಪದ ಹಿರಿಯನಾಗಿದ್ದ. ಬಲರಾಮ್ ದೇವರು ತಪ್ಪು ಅಂತ ಕೃಷ್ಣ ಹೇಳಲಿಕ್ಕೆ ಹೋಗಲಿಲ್ಲ, ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ನಮ್ಮ ಸಂಬಂಧ ನಾವು ಕೆಡಿಸಿಕೊಳ್ಬಾರ್ದು ಅಂತ ಹೇಳಿ ಅವರ ತಪ್ಪನ್ನು. ಯಾಕೆಂದರೆ ಪ್ರತಿನಿತ್ಯ ಕೂಡಿ ಇರುವವರು ಕೃಷ್ಣ ಬಲರಾಮರು. ಹಾಗಾಗಿ ನಾನು ಇವನ ಮೇಲೆ ತಪ್ಪಾಕಿದೆ, ಇವನು ನನ್ನ ಮೇಲೆ ತಪ್ಪಾಕಿದೆ, ನಾವೆಲ್ಲಿಬ್ಬರು ಜಗಳಾಡ್ಕೋತ ಕೂಡೋಣ. ಇದು ಕೃಷ್ಣನ ನೀತಿ, ಇದು ಕೃಷ್ಣನ ಬುದ್ಧಿವಂತಿಕೆ. ಯಾವುದೋ ಮೂರನೇ ವ್ಯಕ್ತಿ ಪಾಂಡವರನ್ನು ಇವತ್ತೋ ನಾಳೆ ಭೇಟಿಯಾಗುವವರು, ದುರ್ಯೋಧನ ಎಂದು ಭೇಟಿ ಆಗ್ತಾನೋ ಗೊತ್ತಿಲ್ಲ. ಅಂದಮೇಲೆ ಅವರಿಬ್ಬರ ಸಲುವಾಗಿ ನಾವಿಬ್ಬರು ಯಾಕೆ ಜಗಳಾಡ್ಕೊಂಡು ಕೂಡೋಣ? ನಿತ್ಯ ಎದುರಿಗೆ ಯಾರಿರ್ತಾರೆ ಅವರ ಜೊತೆಗೆ ನಾವು ಸರಿಯಾಗಿರಬೇಕು, ಅವರ ಜೊತೆಗೆ ನಾವು ಜಗಳ ಮಾಡಬೇಕು. ಇದು ಕೃಷ್ಣ ಎಷ್ಟು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತಾನೆ. ಇವು ಎಲ್ಲ ನಮಗೆ ಆದರ್ಶವಾಗಿ ಸಿಕ್ಕು ಬರುತ್ತೆ. ಅದ್ಭುತ ರೀತಿಯಿಂದ ಹ್ಯಾಂಡಲ್ ಮಾಡ್ತಾನೆ ಕೃಷ್ಣ. ಬಲರಾಮನ ತಪ್ಪು ಅಂತ ಹೇಳೋದಿಲ್ಲ, ದ್ರುಪದನಂದು ಸತ್ಯ ಅಂತ ಹೇಳಿದ. ಇಬ್ಬರಿಗೂ ಸಂಬಂಧ ನಾವು ಸಮವಾಗಿ ಇದ್ದೇವೆ, ಆದ್ದರಿಂದಾಗಿ ಮದುವೆಗೆ ಬಂದಿದ್ದೇವೆ, ಮದುವೆ ಆಯಿತು, ನೀವು ದೂತರನ್ನು ಕಳಿಸಿ, ಮುಂದೆ ಏನಾಗುತ್ತೋ ನೀ ಏನಾಜ್ಞೆ ಮಾಡ್ತೀವಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ. ಹೊರಟೇ ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ. ಅಂದರೆ ಕೃಷ್ಣನ ಪ್ರತಿಯೊಂದು ನಡೆಯೊಳಗೂ ಕೂಡ ತನ್ನ ಅಪ್ರತಿಮವಾದ ಬುದ್ಧಿವಂತಿಕೆ, ತನ್ನ ಚಾಕಚಕ್ಯತೆ, ತನ್ನ ಸರ್ವೋತ್ತಮತ್ವವನ್ನು, ತನ್ನ ಅನಂತವಾದ ಜ್ಞಾನವನ್ನು ಕೃಷ್ಣ ತಾನು ತೋರಿಸಿಕೊಡ್ತಾ ಹೋಗ್ತಾನೆ. ತತ ಸತ್ಕೃತ್ಯ ವಾಷ್ಣೇಯಂ ವಿರಾಟ ಪೃಥ್ವೀಪತಿ. ವಿರಾಟ ರಾಜ ಸತ್ಕಾರವನ್ನು ಮಾಡಿದ, ಧರ್ಮರಾಜ ಸತ್ಕಾರವನ್ನು ಮಾಡಿದ. ಶ್ರೀಕೃಷ್ಣ ಪರಮಾತ್ಮ ಹೊರಟೇ ಬಿಟ್ಟ. ದ್ವಾರಕಾಂತು ಗತೆ ಕೃಷ್ಣೆ ಯುಧಿಷ್ಠಿರ ಪುರೋಗಮಾಹ ಚಕ್ರ ಸಾಂಗ್ರಾಮಿಕಂ ಸರ್ವಂ ವಿರಾಟಶ್ಚ ಮಹೀಪತಿ. ಆಗ ಅವರೆಲ್ಲರೂ ವಿಚಾರವನ್ನು ಮಾಡಿ ಯೋಗ್ಯನಾಗಿರ್ತಕ್ಕಂತಹ ಬ್ರಾಹ್ಮಣ, ಆ ಬ್ರಾಹ್ಮಣನಿಗೆ ಏನು ಹೇಳಬೇಕು ಎನ್ನುವುದನ್ನು ವಿಷಯ ಕೊಡ್ತಾರೆ. ದ್ರುಪದ ರಾಜ ಸಂಕ್ಷೇಪದೊಳಗೆ ಹೇಳ್ತಾನೆ, ಎಲ್ಲ ಜೀವರಾಶಿಗಳಲ್ಲಿ ಪ್ರಾಣಿಗಳು ಶ್ರೇಷ್ಠ, ಪ್ರಾಣಿಗಳಲ್ಲಿ ಬುದ್ಧಿ ಇರುವ ಜೀವಿಗಳು ಶ್ರೇಷ್ಠ, ಬುದ್ಧಿ ಇರುವ ಜೀವಿಗಳಲ್ಲಿ ಮನುಷ್ಯ ಶ್ರೇಷ್ಠ, ನರರಲ್ಲಿ ಬ್ರಾಹ್ಮಣರು ಶ್ರೇಷ್ಠ, ಬ್ರಾಹ್ಮಣರಲ್ಲಿ ವೈದ್ಯರು ಶ್ರೇಷ್ಠ, ವೈದ್ಯರಲ್ಲಿ ಅತ್ಯದ್ಭುತವಾದ ಬುದ್ಧಿಯುಳ್ಳ ತತ್ವಜ್ಞಾನವುಳ್ಳಂತಹ ಯಾರು ಬುದ್ಧಿವಂತರಿದ್ದಾರೆ ಅವರು ಶ್ರೇಷ್ಠ, ಅವರಲ್ಲಿ ಬ್ರಹ್ಮವಾದಿ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡವರು ಯಾರು ಅವರು ಬಹಳ ಶ್ರೇಷ್ಠರು. ಅಂತಹ ಬುದ್ಧಿವಂತರೊಳಗೆ ಧೃತರಾಷ್ಟ್ರ ನೀನು ಉತ್ತಮನಾದವನು, ಕುಲದೊಳಗೆ ವಿಶಿಷ್ಟನಾದವನು, ವಯಸ್ಸಿನಲ್ಲಿ ಹಿರಿಯ, ತತ್ವಜ್ಞಾನದೊಳಗೆ ಹಿರಿಯ, ಪ್ರಜ್ಞೆಯೊಳಗೆ ಬಹಳ ಬುದ್ಧಿವಂತ, ಶುಕ್ರಾಚಾರ್ಯರಿದ್ದ ಹಾಗೆ ಬೃಹಸ್ಪತ್ಯಾಚಾರ್ಯರಿದ್ದ ಹಾಗೆ ಪ್ರಚಂಡವಾಗಿ ಇದ್ದೀಯ. ನಿನಗೆ ಧರ್ಮವೇನು ಅಧರ್ಮವೇನು, ನೀತಿಯೇನು ಅನೀತಿಯೇನು, ಸತ್ಯವೇನು ಅಸತ್ಯವೇನು ನಿನಗೆಲ್ಲವೂ ಚೆನ್ನಾಗಿ ಗೊತ್ತು. ವಿದುರ ನಿನಗೆ ತಿಳಿಸಿಕೊಟ್ಟಿದ್ದಾನೆ, ವಿದುರನ ಗೆಳೆತನವಿದೆ. ಧರ್ಮರಾಜ ದುರ್ಯೋಧನ ಕಡೆಯಿಂದ ಮೋಸ ಹೋಗಿದ್ದಾನೆ ಅನ್ನೋದು ನಿನಗೆ ಗೊತ್ತು, ನಿನಗೆ ತಿಳಿದ ವಿಷಯ. ಆದರೂ ಮಗನ ಮೇಲಿನ ವ್ಯಾಮೋಹದಿಂದ ನಿನ್ನ ಮಗನಿಗೆ ನೀನು ಬೆಂಬಲವನ್ನು ಕೊಡ್ತಾ ಇದ್ದೀಯಾ, ಅದು ತಪ್ಪು. ಆದ್ದರಿಂದಾಗಿ ಈಗ ನೀವು ಕರಾರು ಹಾಕಿದ ಹಾಗೆ 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿದ್ದಾರೆ ನನ್ನ ಮಕ್ಕಳು, ನನ್ನ ಅಳಿಯಂದರು ಪಾಂಡವರು. ಆದ್ದರಿಂದಾಗಿ ಈಗಿಂದೀಗಲೇ ಅವರ ಪಾಲಿಗೆ ಸಿಗಬೇಕಾದ ಅರ್ಧ ರಾಜ್ಯವನ್ನು ನೀನು ಕೊಟ್ಟು ನೀನು ಕೃತಕೃತ್ಯನಾಗು, ಸುಖವಾಗಿ ನಿನ್ನ ಮಕ್ಕಳ ಜೊತೆಗೆ ಜೀವನವನ್ನು ನಡೆಸು, ನಾವು ಕೃತಕೃತ್ಯರಾಗಿ ನಮ್ಮ ಸುಖವನ್ನು ನಾವು ವೈಭವದಿಂದ ನಾವು ಇರ್ತೇವೆ ಅಂತ ಇಷ್ಟು ಪತ್ರವನ್ನು ಬರೆದು ಕೊಟ್ಟು ಕಳಿಸ್ತಾನೆ. ಅವನು ಸಹ ಪುಣ್ಯಯೋಗೇನ ಮೂರ್ತೇನ ಜಯೇನ ಚ ಕೌರವೇಯಾನ್ ಪ್ರಯಾತ್ವಾಶು ಕೌಂತೇಯಸ್ಯ ಅರ್ಥಸಿದ್ಧಯೇ. ಧರ್ಮರಾಜನ ಪುರುಷಾರ್ಥ ಪ್ರಯೋಜನ ಸಿದ್ಧಿಗಾಗಿ ಬೇಗ ಹೊರಡು ಅಂತ ಹೇಳಿ ಬ್ರಾಹ್ಮಣನನ್ನು ಕೊಟ್ಟು ಕಳಿಸಿದ. ಈಚೆ ದುರ್ಯೋಧನನೂ ಕೂಡ ತನ್ನ ಅನೇಕ ದೂತರನ್ನು ಅನೇಕ ರಾಜರುಗಳಲ್ಲಿ ಕೊಟ್ಟು ಕಳಿಸ್ತಾ ವಿರಾಟರಾಜನ ಮನೆಯಿಂದ ಕೃಷ್ಣ ಹೊರಟಿದ್ದಾನೆ ಅನ್ನೋದು ದುರ್ಯೋಧನ ಗೊತ್ತಾಯ್ತು. ಗೊತ್ತಾದ ಕ್ಷಣದೊಳಗೇನೆ ಇನ್ನು ಕೃಷ್ಣ ಬಲರಾಮರ ಸಹಾಯವನ್ನು ಪಡೆದರಾಯಿತು ಅಂತ ಹೇಳಿ ದುರ್ಯೋಧನ ದ್ವಾರಕಾಪಟ್ಟಣಕ್ಕೆ ಹೊರಟ. ಅರ್ಜುನ
ತಾನು ಕೃಷ್ಣನ ಸಹಾಯವನ್ನು ಬೇಡಿ ಪಡೆಯಬೇಕು ಅಂತ ಹೇಳಿ ಅರ್ಜುನನೂ ಹೊರಟ. ಅವರಿಬ್ಬರೊಳಗೆ ಆ ಕೃಷ್ಣ ಯಾರ ಸಹಾಯವನ್ನು ಮಾಡ್ತಾನೆ, ರೋಚಕವಾದ ಕಥೆ ಇದೆ. ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರೀತಯೇ ಬಾಲಂ ವಿಷ್ಣುರ್ಮೇ ಪರಮಸ್ಸಹತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.